ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ರೀಫಾಗಿ ಹಾಸ್ಟೆಲ್ ಬಗ್ಗೆ ಹಾಗೆ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಆದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಹೆಚ್ಚು ನೀವು ಎಲ್ಲ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸು ಹಾಗೆ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಪಡ್ಕೋತಾ ಬರ್ಬೋದು. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಂದರೆ ನಾನು ನಿನ್ನೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಪು ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು ಅಂತ ಆದರೆ ತಿಳಿಸ್ಕೊಟ್ಟಿದೆ. ಅದರಲ್ಲಿ ಸಾಕಷ್ಟು PGCET ವಿದ್ಯಾರ್ಥಿಗಳಾದರೆ ನಾವು MBA ಅವರು ಹಾಗೆ MCA MTech ಅವರು ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು, ಹಾಗೆ SC STಗೆ ಸಪ್ರೇಟಾಗಿ ಅಪ್ಲೈ ಮಾಡಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಡೌಟ್ಸ್ ಕೇಳ್ತಾಯಿದ್ರು. ನೋಡಿ, ಎಲ್ಲರೂ ಅದೇ SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅಪ್ಲೈ ಮಾಡೋದು. ನಾನು ಏನಾದರೂ ಸ್ಟೆಪ್ಸು ಲೈವ್ ಆಗಿ ಪ್ರೋಸೆಸ್ ಎಲ್ಲ 5 ಸ್ಟೆಪ್ಪು ಹಿಂಗಾದರೆ ಫಿಲ್ ಮಾಡಿದ್ದೀನಿ. ಒಂದು BComದು ಎಕ್ಸಾಂಪಲ್ ತಗೊಂಡು ಅದೇ ರೀತಿ ಆದರೆ ಕಂಪ್ಲೀಟಾಗಿ ನಿಮ್ಮದು ಪ್ರೋಸೆಸ್ ಇರುತ್ತೆ. ಆದರೆ ನೀವು ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮದು ಕೌನ್ಸ್ಲಿಂಗ್ ಡೇಟಾ ಎಲ್ಲ ಫೆಚ್ ಆಗಬೇಕಾಗುತ್ತೆ. ಸ್ಟೆಪ್ 2 ಅಲ್ಲಿ ನಿಮ್ಮ ಕೌನ್ಸ್ಲಿಂಗ್ ಡೇಟಾ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ ಎಲ್ಲ ಡೀಟೇಲ್ಸ್ ಆದರೆ ತೋರಿಸ್ಬೇಕಾಗುತ್ತೆ. ನಾನಾದರೆ ಮತ್ತೆ ಅಪ್ಡೇಟ್ ಆದರೆ ಮಾಡ್ತೀನಿ. ನೀವಾದರೆ ವರಿ ಆಗೋಗುತ್ತೀವಿಲ್ಲ, ಲಾಸ್ಟ್ ಡೇಟ್ ಆದರೆ ಮುಗಿತಾ ಬರ್ತಿದೆ, ನಾವಾದರೆ ಅಡ್ಮಿಷನ್ ಈಗಾಗಿದ್ದೀರಿ, ನಮಗೆ ಅಪ್ಲೈ ಮಾಡೋಕ್ಕಾಗಲ್ವಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ಸೊ ನೀವಾದರೆ ವರಿ ಆಗಬೇಡಿ, ಮತ್ತೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಎಲ್ಲರಿಗೂ SSP ಸ್ಕಾಲರ್ಶಿಪ್ಪು ಸಿಗಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿರೋದು. ನಿಮಗೆ ಎಲ್ಲರಿಗೂ ಫೀಸ್ ಕನ್ಸೆಷನ್ನಲ್ಲಿ ನಿಮಗೆ ಅಮೌಂಟ್ ಆದರೆ ರೀಫಂಡ್ ಬರುತ್ತೆ. ಸ್ಕಾಲರ್ಶಿಪ್ಪು ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ, ನಿಮ್ಮ ಕೌನ್ಸ್ಲಿಂಗ್ ಡೇಟಾ ಆದರೆ ಬೇಕಾಗುತ್ತೆ. ನಾನಾದರೆ ಆಗ ಮತ್ತೆ ಇನ್ನೊಂದು ಸರಿ ಆದರೆ ಅಪ್ಡೇಟ್ ಮಾಡ್ತೀನಿ. ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಈಗ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಗೌರ್ಮೆಂಟ್ BCM ಹಾಸ್ಟೆಲ್ಸ್ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು. ನೋಡಿ, ಯಾರೆಲ್ಲ SC ST ವಿದ್ಯಾರ್ಥಿಗಳಿದ್ರೋ ಅವ್ರಿಗೆ ಈಗಾಗಲೇ ಓಪನ್ ಇದೆ, ನೀವು ಅಪ್ಲೈ ಮಾಡ್ಬೋದು. ನೋಡ್ಬೋದು ಇಲ್ಲಿ shp.karnataka.government.in ಅನ್ನೋ ವೆಬ್ಸೈಟ್ಗೆ ಆದರೆ ಭೇಟಿ ನೀಡಿದರೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು 20/2/2024 ಹಾಗೆ ಟ್ರೈಬಲ್ ವೆಲ್ಫೇರ್ STಗೆ 10/2/2024ವರೆಗೂ ಆದರೆ ಅಪ್ಲಿಕೇಶನ್ ಆದರೆ ಆಗ್ಬೋದು, ಓಪನ್ ಆದರೆ ಇದೆ. ಇದಾದ ನಂತರ ಯಾರೆಲ್ಲ OBC ಕ್ಯಾಟಗಿರಿಯಲ್ಲಿದ್ದರೋ ಅವ್ರಿಗೆ 3A 2B 2A ಎಲ್ಲ ಅವ್ರಿಗಾದರೆ ಮತ್ತೆ ಇನ್ನೊಂದು ಸರಿ ಆದರೆ ನಿಮಗೆ ಯಾರೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅಡ್ಮಿಷನ್ ಆಗಿದ್ರು ಅವ್ರಿಗೆ ಮತ್ತೆ ಇನ್ನೊಂದು ಸರಿ ಆದರೆ ಓಪನ್ ಮಾಡ್ತಾರೆ. ಲಾಸ್ಟ್ ಡೇಟ್ ಆದರೆ ಮತ್ತೆ ಬಿಡ್ತಾರೆ. ಈಗಾಗಲೇ ಮೊನ್ನೆ ಒಂದು ಸರಿ ಆದರೆ ಪ್ರೊಫೆಷ್ನಲ್ ಕೋರ್ಸಸ್ಗೆ ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ ಆದರೆ ಕೊಟ್ಟಿದ್ದರು. ಡಿಸೆಂಬರ್ ಆಲ್ಮೋಸ್ಟ್ 25ವರೆಗೂ ಆದರೆ ಲಾಸ್ಟ್ ಡೇಟ್ ಇತ್ತು. ಇದಾದ ನಂತರ ಈಗ ಕೌನ್ಸ್ಲಿಂಗ್ ಮುಖಾಂತರ ಯಾರೆಲ್ಲ PGCET ಮುಖಾಂತರ ಅಡ್ಮಿಷನ್ ಆಗಿದ್ರು ಅವ್ರಿಗೆ ಮತ್ತೆ ಅಪ್ಲಿಕೇಶನ್ ಆದರೆ ಇದೇ ವೆಬ್ಸೈಟಲ್ಲಿ ಆದರೆ ಓಪನ್ ಆಗುತ್ತೆ. ನಾನು ಆಗ ಮತ್ತೆ ಒಂದು ಸರಿ ಆದರೆ ತಿಳಿಸ್ಕೊಡ್ತೀನಿ. ನೀವು ಆದರೆ ಈಗಾಗಲೇ ಅಡ್ಮಿಷನ್ ಆಗಿರ್ತೀರ ಒಂದು ತಿಂಗಳು ಆದರೆ ಆಲ್ಮೋಸ್ಟ್ ಒಂದು ತಿಂಗಳಾಗ್ಬೋದು. ನೀವು ಅದೆಲ್ಲ ಕೌನ್ಸ್ಲಿಂಗ್ ಪ್ರೊಸೆಸ್ ಎಲ್ಲ ಮುಗಿಯೋವರೆಗೂ ನೀವು PG ಎಲ್ಲಾದರೆ ಇರಿ. ಆನಂತರ ಆದರೆ ಅಪ್ಲೈ ಮಾಡೋಕ್ಕಾದರೆ ಹಾಸ್ಟೆಲ್ ಅಪ್ಲಿಕೇಶನ್ ಆದರೆ ಓಪನ್ ಆಗುತ್ತೆ. ಈಗ ಇನ್ ಕೇಸ್ ನೀವು OBC ಸ್ಟೂಡೆಂಟ್ಸ್ ಆಗಿದ್ದರು ನೀವು ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಆದರೆ ಅಪ್ಲಿಕೇಶನ್ ಆದರೆ ಓಪನ್ ಇದೆ. ಅದಕ್ಕೂ ನೀವು OBC ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಅದರಲ್ಲಿ ನಿಮಗೆ 25% ಸೀಟ್ಸ್ ಆದರೆ ಇರುತ್ತೆ. ಎಲ್ಲ SC ST ವಿದ್ಯಾರ್ಥಿಗಳಿಗೆ OBC ಹಾಸ್ಟೆಲ್ಸಲ್ಲಿ 25% ಸೀಟ್ಸ್ ಆದರೆ ಇರುತ್ತೆ. ಏನಂದರೆ 24% ಆಲ್ಮೋಸ್ಟ್ SCಗೆ ಇರುತ್ತೆ, 1% ಸೀಟ್ಸ್ ಆದರೆ STಗೆ. ಈ ಥರ ಒಂದು ಅವ್ರ ಹಾಸ್ಟೆಲಲ್ಲಿ ನಮಗೆ ಒಂದು 25%, ನಮ್ಮ ಹಾಸ್ಟೆಲಲ್ಲಿ SC ST ವಿದ್ಯಾರ್ಥಿಗಳಿಗೆ 25% ಸೀಟ್ಸ್ ಆದರೆ ಇರುತ್ತೆ. 75-25 ರೇಷಿಯೋಲ್ಲಾದರೆ ಇರುತ್ತೆ. ನೀವು ಇನ್ ಕೇಸ್ ಏನಾದರೂ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಅಪ್ಲಿಕೇಶನ್ ಆದರೆ ಆಗ್ಬೋದು. ಇಲ್ಲ ವೆಯ್ಟ್ ಮಾಡ್ತೀನಿ, ಒಂದು ತಿಂಗಳು PGಯಲ್ಲಿದ್ದು ಮತ್ತೆ ಅಪ್ಲೈ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡಿ, ಮತ್ತೆ ಆದರೆ ಅಪ್ಲಿಕೇಶನ್ನು ಬಿಡ್ತಾರೆ ಏನಾದರೂ ಕೌನ್ಸ್ಲಿಂಗ್ ಮುಖಾಂತರ ಅಡ್ಮಿಷನ್ ಆಗಿರೋರಿಗೆ. ಆಗ ನಾನಾದರೆ ಅಪ್ಡೇಟ್ ಮಾಡ್ತೀನಿ ನೀಟಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ ಆದರೆ ಬೇಕಾಗುತ್ತೆ, ಯಾವ ರೀತಿ ಆದರೆ ಕೌನ್ಸ್ಲಿಂಗ್ ಪ್ರಾಸೆಸ್ ಇರುತ್ತೆ, ಎಲ್ಲಾದರೆ ನೀವು ಡಾಕ್ಯುಮೆಂಟ್ಸ್ ಆದರೆ ಸಬ್ಮಿಟ್ ಮಾಡಬೇಕು, ಎಲ್ಲ ನೀಟಾಗಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.